ನಾನು ಒಂದು ತಿಂಗಳಿಂದ ಒಂದು ಸ್ಟಾರ್ಟರ್ ಕೊಟ್ಟಿದ್ದೆ ಸರ್. ಅವ್ರನ್ನೂ ಕಂಡು ಹೋಗೋಣಂತ ಬಂದೆ. ಯಾಕಂದರೆ ಅವರು ಅಲ್ಲೇ ಬಂದು ಆ ಶಾಪ್ ಹತ್ರನೇ ಬಂದು ತಗೊಂಡೋಗಿದ್ರದ್ದು. ಅವ್ರ ಊರ ಹೆಸರು ಕೇಳೋಣ ಸರ್. ನಿಮ್ಮ ಹೆಸರು? ಮೈದೂರು ಸರ್. ಮೈದೂರು. ಹಾಂ ಸರ್. ಮೈದೂರು ನಮ್ಮದು ಇವರ ಹತ್ರ ಸೇವಲಾಲ್ ಎಲೆಕ್ಟ್ರಾನಿಕ್ ಬಸವರಾಜ್ ಅವ್ರ ಹತ್ರ ಅಂತ ಒಂದು ಸ್ಟಾರ್ಟರ್ ತಗೊಂಡಿದ್ವಿ ಒಂದು ತಿಂಗಳಿಂದ. ಹಾಂ, ಆ ಕಡೆ ಬರೀ ಸ್ವಲ್ಪ. ಒಂದು ಸ್ಟಾರ್ಟರ್ ತಗೊಂಡಿದ್ವಿ. ಅದು ಮಿನಿಮಮ್ ಅಂದರೂ ನೀರೇನ ಡ್ರೈ ಆತಂದ್ರೆ ಆಟೋಮೆಟಿಕ್ ಆಗಿ ಬಿಡ್ತೈತೆ. ನಾವು ಸುಮಾರು ಒಂದು 250 ಪೈಪ್ಲೈನ್ ದೂರ ದಪ್ತೇವೆ. ಅದೇನ ಗುಂಡಿ ಮೋಟರ್ನ ಖಾಲಿ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಖಾಲಿ ಆಗುತ್ತೆ. ಅಲ್ಲಿಂದ ಬಂದು ಆಫ್ ಮಾಡಕಂದ್ರೆ ಮೋಟರ್ಗಳು ಪ್ರಾಬ್ಲಮ್ ಆಗ್ತದ್ದು, ಮೋಟರ್ಗಳು ಸುಡ್ತದ್ದು. ಇದ್ರ ಹಚ್ಚಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಸ್ಟಾರ್ಟರ್ನ ಸೇವಲಾಲ್ ಎಲೆಕ್ಟ್ರಾನಿಕ್ ಇವರು ಬಸವರಾಜ್ ಅವರು ನಮಗೆ ಸಪ್ಲೈ ಮಾಡಿದ್ದಾರೆ. ಸೇವೆನೇ ಕೊಡ್ತಾರೆ. ಏನೇ ಪ್ರಾಬ್ಲಮ್ ಅಂದ್ರೂ ಮಾಹಿತಿ ಕೊಡ್ತಾರೆ. ಅಲ್ಲ, ಮೋಟ್ರ್ ನೀರು ಖಾಲಿ ಆಗಿದ ಕೂಡಲೇ ಗುಂಡಿ ಒಳಗೆ ನೀರು ಖಾಲಿ ಆಗಿದ ಕೂಡಲೇ ಆಟೋಮೆಟಿಕ್ ಆಫ್ ಆಗುತ್ತೆ. ಟೋಟಲ್ ಎಲ್ಲ ವರ್ಕ್ ಮಾಡ್ತಾ ಇದೆ. ಡ್ರೈ ಆಫ್ ಆಗುತ್ತೆ. ಮತ್ತು ನೀವು ಲೈನ್ ಗೀನ್ ಎಲ್ಲ ಡಿವೋಲ್ ಬಿದ್ರು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಯಾವುದೇ ಭಯ ಇಲ್ಲ ನಿಮಗೆ. ಮೋಟರ್ ನಿಮಗೆ ಏನಾದ್ರು ಮೋಟರ್ ಸುಡುತ್ತೆ ಅನ್ನೋದು ಭಯ ಐತೆ ಈಗ? ಅಲ್ಲ, ರೈತರಿಗೆ ನೀವೇನಂತ ಹೇಳ್ತೀರಾ? ನಿಮ್ಮ ಕಡೆ ಸ್ಟಾರ್ಟರ್ಗಳು ಹಚ್ಚಿವಿ ಸರ್. ಸ್ಟಾರ್ಟರ್ ಡ್ರೈ ಆಗತ್ತೆ, ಮತ್ತೆ ಓಡ್ ಬರ್ಬೇಕಾಯ್ತು ನೀರು. ಯಾಕಂದ್ರೆ 250 ಕಿಲೋಮೀಟರ್ 250 ಪೈಪ್ನಿಂದ ಮತ್ತೆ ಓಡ್ ಬರ್ಬೇಕಾಯ್ತು ನೀರು ಆಗತ್ತಲ್ಲ. ಅಷ್ಟೇ ಟೈಮ್ ಆಗಿಬಿಟ್ರೆ ಮತ್ತೆ ಮೋಟರ್ ಸುಡ್ತಿತ್ತು. ರೈತರಿಗೆ ಏನು ಇದು ಕೊಡ್ತೀರಾ? ಒಳ್ಳೆ ಸ್ಟಾರ್ಟರ್. ರೈತರು ಇದನ್ನ ಸ್ಟಾರ್ಟರ್ ತಗೊಂಡು ಸದುಪಯೋಗ ಪಡಿಸಬೇಕಂತ ನನ್ನಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲ, ಕೆಲವು ರೈತರು ಹೆಂಗಂದ್ರೆ ಡಿವಲ್ ಬಿದ್ದಾಗ ಆಫ್ ಆಗಲ್ಲ, ಕೆಲವು ಮೋಟರ್ಗಳು ಸುಟ್ಕೊಂಡು ಹೋಗ್ತವೆ, ಕೇಬಲ್ಗಳೆಲ್ಲ, ಆಗ ಬೇರೆ ಸ್ಟಾರ್ಟರ್ಗಳೆಲ್ಲ. ಅದಕ್ಕೂ ಇದಕ್ಕೂ ಕಂಫರ್ಟೇಬಲ್ ನಿಮ್ದು ಏನಿದೆ? ಇದು ಒಳ್ಳೆ ಸ್ಟಾರ್ಟರ್ ಸರ್. ಈಗ ಮಾಮೂಲಿ ಸ್ಟಾರ್ಟರ್ ನಾವು LT ಸ್ಟಾರ್ಟರ್ ಎಲ್ಲ ಸ್ಟಾರ್ಟರ್ಗಳು ಹಚ್ಚೇವಿ. ಆದ್ರೂ ಕೂಡ ಈ ಸ್ಟಾರ್ಟರ್ ಮುಂದೆ ಯಾವ ಸ್ಟಾರ್ಟರ್ ಹೊತ್ತಲ್ಸ. ಮತ್ತೆ ನಿಮ್ಗೆ ಏನೋ ಪ್ರಾಬ್ಲಮ್ ಏನಾದ್ರು ಕಂಡೈತಾ? ಏನಾದ್ರು ಪ್ರಾಬ್ಲಮ್ ಆಯ್ತು ನೀವು ಹಾಕಿದ್ಮೇಲೆ? ಸುಮಾರು ಒಂದು ತಿಂಗಳಾಯ್ತು. ಯಾವ ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಸರ್, ನಾನು 1 ಮಂತ್ ಆಯ್ತು ಸರ್ ಇದು ಆ್ಯಕ್ಚುಲಿ ಸ್ಟಾರ್ಟರ್ ಅವ್ರಿಗೆ ಕೊಟ್ಟು. ಯಾವುದೇ ಥರದ ಏನೋ ಒಂದು ಚೂರು ಏನೂ ಆಗಿಲ್ಲ ಸರ್. ಟೋಟಲ್ ಏನು ಕರಗಾಗೋದಾಗಲಿ ಮೆಲ್ಟ್ ಆಗೋದಾಗಲಿ ಇಂಥ ಟೈಪು ಇದೆಲ್ಲ ಹಳೇದು ಹಾಕಿದ್ವಿ ಸರ್. ಇದು 1 ಮಂತ್ ಆ್ಯಕ್ಚುಲಿ 12ನೇ ತಾರೀಕು ಅವ್ರಿಗೆ ಕೊಟ್ಟಿದ್ವಿ ಸರ್. ಕಸ್ಟಮರಿಗೆ ಅಂಗಡಿ ಹತ್ರ ಬಂದಿದ್ದರು. ಅಂದಿವೆ ನಾನು ಬೆಳಗ್ನೂರು ಮುಗಿಸ್ಕೊಂಡು ಹಿಂಗೆ ಮೈದೂರು ಮೇಲೆ ಹೋಗ್ತಾಯಿದ್ದೆ. ದಾರಲ್ಲೇ ಇಲ್ಲೇ ಬಂದಿದೆ ಸರ್. ಇದು ಅಡಿಕೆ ತೋಟ ಇದೆ ಸರ್. ಇದು ಸುಮಾರು 4-5 ಬೋರ್ ನೀರು ಒಂದೇ ಹತ್ರ ಒಂದು ಹೊಂಡ ಮಾಡಿದ್ದಾರೆ. ಆ ಹೊಂಡ ಡಂಪ್ ಮಾಡ್ಕೊಂಡು ಆ ಹೊಂಡದ ನೀರು ಖಾಲಿ ಆಗಿದ್ದ ಕೂಡಲೇ ಮೋಟ್ರ್ ಆಫ್ ಆಗಬೇಕಂತ ಕೇಳ್ಕೊಂಡ್ರೆ ಸರ್. ಆಯಿತು, ಇದೇ ನಾನು ಕೊಡ್ತೀನಿ ಅಂತೇಳಿ ಕಸ್ಟಮರಿಗೆ ನಾನು ಆ್ಯಕ್ಚುಲಿ ಇದು ಮಾಡಿದೆ ಸರ್. ಅದು ಹಾಗೆಯೇ ಆ ಹೊಂಡನೂ ತೋರಿಸ್ತೀನಿ ಸರ್ ನಿಮಗೆ. ಹಾಗೆ ಲೈನಲ್ಲಿರಿ ಸರ್. ಇಲ್ಲೇ ಎಲ್ಲ ಪೈಪ್ಲೈನ್ಗಳು ಅವ್ರು ಏನು ಮಾಡಿದ್ದಾರೆ, ಊರಾಗಿನ ನೀರು ಟೋಟಲ್ ಇದು ಅಡಿಕೆ ತೋಟ ಸರ್ ಅವ್ರದ್ದು. ಅಡಿಕೆ ತೋಟ 3-4 ಮೋಟ್ರ್ ನೀರೆಲ್ಲ ಪೂರ ಡಂಪ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಟ್ಟು 4-5 ತಾಸು ನೀರು ಹೊಡಿತೇನೆ ಸರ್. ಇದು ಆಗಿದ ನಂತರ ನೀರೇನಾದ್ರು ಖಾಲಿ ಆದರೆ ಫುಟ್ಬಾಲ್ ಏನಾರು ನೀರು ಬಿಟ್ಟರೆ ಆಟೋಮೆಟಿಕ್ ಮೋಟ್ರು ಸರ್. ಫುಟ್ಬಾಲ್ ಬಿಟ್ಟರೆ ನೀರು ಬಿಟ್ಟರೆ ಎಷ್ಟೊತ್ತಾದ್ಮೇಲೆ ಆಫ್ ಆಗುತ್ತೆ? ಮಿನಿಮಮ್ ಒಂದು 30 ಸೆಕೆಂಡಿಗೆ ಆಫ್ ಆಗುತ್ತೆ. ಬಟ್ ಇದರಿಂದ ಮೋಟ್ರ್ ಸುಡೋದು ನಿಮ್ಗೆ ತಪ್ಪಿತು. 1 ತಿಂಗಳಾಯ್ತು ಸರ್. ಹಾಂ, ಕಂಟಿನ್ಯೂ ತಂದು 2 ಸಲ ಡ್ರೈ ಆಗೈತೆ, ಆಫ್ ಆಗೈತಿ. ಬಟ್ ಯಾವುದೇನು ಸಮಸ್ಯೆ ಇಲ್ಲಲ್ಲ? ಸಮಸ್ಯೆ ಇಲ್ಲ. ಇದು ಇನ್ನೊಂದು ಸರ್, ಇದು ಹೊಳೆ ಮೋಟ್ರು ಎಲ್ಲ ಹಾಕಂತಿರಲ್ಲ ನೀವು, ಇದೆಲ್ಲ ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಹೊಂಡದಲ್ಲಿ ನೀವು ಹಾಕಿರ್ತೀರಲ್ಲ, ಆ ಮೋಟ್ರು ನೀರು ಖಾಲಿ ಆಗಿದ್ಕೊಳ್ಳೆ ಆಫ್ ಆಗುತ್ತೆ. ಯಾಕಂದರೆ ತಿರುಗಿ ಖಾಲಿ ಮೋಟ್ರ್ ಓಡಿ ಸುಡೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಳೆ ಮೋಟ್ರ್ನವರಿಗೂ ಭಾಳ ಅನುಕೂಲ ಆಗುತ್ತೆ, ಈ ಪಂಪ್ ಸೆಟ್ನವರಿಗೂ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಹಾಗಾಗಿ ನಿಮಗಿದು ಆ ಹೊಂಡನೂ ನೋಡೋಣ ಅಂತೇಳಿ ಸುಮ್ಮನೆ ಅಲ್ಲಿಂದ ನಾನು ವೀಡಿಯೋ ಮಾಡ್ಕೊತ ಬಂದೆ ಸರ್. ಆಯಿತು ಸರ್, ಓಕೆ, ಥ್ಯಾಂಕ್ ಯು.